ಈ ಮುಂಚೆ ತಾವು ಅನೇಕ ಬಗೆಯ ಮೆಣಸಿನಕಾಯಿ ಬಜ್ಜಿ ಟೇಸ್ಟ್ ಮಾಡಿದ್ದೀರಾ. ಆದ್ರೆ ಈ ಸ್ಟೈಲ್‌ನಲ್ಲಿ ಸ್ಟಫಿಂಗ್ ಮೆಣಸಿನಕಾಯಿ ಬಜ್ಜಿ ನೀವೇನಾದ್ರೂ ಟೇಸ್ಟ್ ಮಾಡಿದ್ರೆ ತಿಳಿಸಿ. ತುಂಬಾ ಕ್ರಿಸ್ಪಿ ಅಂಡ್ ಟೇಸ್ಟಿ. ಎಲ್ರೂ ವಾವ್ ಅನ್ನೋ ತರ ಇರುತ್ತೆ ಈ ಸ್ಟಫಿಂಗ್ ಮೆಣಸಿನಕಾಯಿ ಬಜ್ಜಿ. ಮೊದಲು ನಾನಿಲ್ಲಿ 10ರಿಂದ 12 ಮೆಣಸಿನಕಾಯಿ ತಗೊಂಡಿದ್ದೀನಿ. ಬೇಯಿಸ್ಕೊಂಡಿರೋ 6 ಮೀಡಿಯಂ ಗಾತ್ರದ ಆಲೂಗೆಡ್ಡೆನೂ ಕೂಡ ನಾನಿಲ್ಲಿ ತಗೊಂಡಿದ್ದೀನಿ. ಈ ಎಲ್ಲಾ ಆಲೂಗೆಡ್ಡೆದು ಕೂಡ ಸಿಪ್ಪೆ ತೆಗೆದು ಸೈಡ್‌ಗೆ ಎತ್ತಿಟ್ಕೋತೀನಿ. ನಂತರ ಈಗ ನಮ್ಮ ಸ್ಟಫಿಂಗಿಗೆ ಪ್ರಿಪೇರ್ ಮಾಡ್ಕೊಳ್ಳೋಣ. ನಾನಿಲ್ಲಿ 2 ಮೀಡಿಯಂ ಸೈಜ್ ಈರುಳ್ಳಿನ ಸಿಪ್ಪೆ ಬಿಡಿಸ್ಕೊಂಡು ಈ ಥರ ಸಣ್ಣದಾಗಿ ಸ್ಲೈಸ್ ಆಗಿ ಕಟ್ ಮಾಡ್ಕೊಳ್ತಿದ್ದೀನಿ. ಈರುಳ್ಳಿ ಸ್ಲೈಸು ಬಹಳ ದಪ್ಪದಾಗೂ ಇರಬಾರ್ದು, ಬಹಳ ತೆಳುವಾಗೂ ಇರಬಾರ್ದು. ಯಾಕೆ ಅಂದರೆ ನಾನು ಇದನ್ನ ಕಂದು ಬಣ್ಣ ಬರೋವರೆಗೂ ಫ್ರೈ ಮಾಡ್ಕೊಳ್ತೀನಿ. ನೋಡಿ ಈ ಥರ ಸ್ಲೈಸ್ ಆಗಿ ಕಟ್ ಮಾಡ್ಕೋಬೇಕು. ತದನಂತರ ನಾನಿಲ್ಲಿ 1 ಸ್ಪೂನ್ ಜೀರಿಗೆನ ಚೆನ್ನಾಗಿ ಹುರಿದು ಸ್ವಲ್ಪ ಕೆಂಪು ಬಣ್ಣ ಬರೋವರೆಗೂ ಹುರಿದು ಈ ಥರ ಕುಟ್ಟೋ ಕಲ್ಲಿಗೆ ಹಾಕ್ಕೊಂಡು ಕುಟ್ಕೋತಾ ಇದ್ದೀನಿ. ಜೀರಿಗೆ ಬಾಯಿಗೆ ಸಿಗೋ ಥರ ಆದರೆ ಸಾಕು. ನೋಡಿ ಈ ಥರ ತರಿ ತರಿಯಾಗಿದ್ದರೆ ಸಾಕು. ನಂತರ ನಾನಿಲ್ಲಿ ಕಡಲೆ ಬೀಜನ ಹುರಿದು ಸಿಪ್ಪೆ ಎಲ್ಲ ತೆಗೆದು ನೀಟಾಗಿ ಕ್ಲೀನ್ ಮಾಡಿಕೊಂಡು ಒಂದು 1/4 ಕಪ್ಪು ಆಗುವಷ್ಟು ಇದೇ ಕಲ್ಲಲ್ಲಿ ತರಿ ತರಿಯಾಗಿ ಕುಟ್ಕೋತಿದ್ದೀನಿ. ಇದು ಸಹ ತಿನ್ನಬೇಕಾದಾಗ ಬಾಯಿಗೆ ಸಿಗಬೇಕು. ತುಂಬ ಟೇಸ್ಟಿಯಾಗಿರುತ್ತೆ. ನೋಡಿ ಇವಾಗ ಇದನ್ನ ಒಂದು ಕಪ್ನಲ್ಲಿ ಎತ್ತಿಟ್ಕೋತೀನಿ. ನೆಕ್ಸ್ಟ್ ನಾನು ಒಲೆ ಮೇಲೆ ಒಂದು ಪ್ಯಾನ್ ಇಟ್ಕೊಂಡು ಅದಕ್ಕೆ ಆಯಿಲ್ ಹಾಕ್ಕೋತಾ ಇದ್ದೀನಿ. ಆಯಿಲ್ ಇವಾಗ ಚೆನ್ನಾಗಿ ಬಿಸಿ ಆಗಿದೆ. ಅದಕ್ಕೆ ನಾನು ಅವಾಗಿನೇ ಕಟ್ ಮಾಡಿ ಇಟ್ಕೊಂಡಿರ್ತಕ್ಕಂತಹ ಈರುಳ್ಳಿನ ಹಾಕಿ ಗೋಲ್ಡನ್ ಬ್ರೌನ್ ಆಗೋವರೆಗೂ ಫ್ರೈ ಮಾಡ್ಕೊಳ್ತೀನಿ. ನೋಡಿ ಈ ಥರ ಚೆನ್ನಾಗಿ ಗೋಲ್ಡನ್ ಬ್ರೌನ್ ಬರೋ ಥರ ಫ್ರೈ ಮಾಡ್ಕೋಬೇಕು. ಹೈ ಫ್ಲೇಮ್ ಇಟ್ಕೊಂಡ್ರೆ ಈರುಳ್ಳಿ ಎಲ್ಲ ಸೇದೋದಂಗೆ ಆಗಿರುತ್ತೆ. ಮೀಡಿಯಂ ಫ್ಲೇಮ್ನಲ್ಲಿ ಈ ಥರ ಗೋಲ್ಡನ್ ಬ್ರೌನ್ ಬರೋ ಥರ ಫ್ರೈ ಮಾಡ್ಕೋಬೇಕು. ನೋಡಿ ಇದು ಇವಾಗ ಆಗಿದೆ. ಒಂದು ಪ್ಲೇಟ್ಗೆ ಎತ್ತಿಟ್ಕೋತೀನಿ. ಮುಂದೆ ನಾನಿಲ್ಲಿ 2 ಸ್ಪ್ರಿಂಗ್ ಆನಿಯನ್ ತಗೊಂಡಿದ್ದೀನಿ. ಈರುಳ್ಳಿಯ ಮುಂಭಾಗ ಕಟ್ ಮಾಡಿ ತೆಗೆದ್ಬಿಡ್ತೀನಿ. ಯಾಕೆಂದರೆ ನಾವು ಸ್ಟಫಿಂಗಿಗೆ ಸೊಪ್ಪು ಮಾತ್ರ ಯೂಸ್ ಮಾಡ್ಕೊಳ್ಳೋದು. ನೋಡಿ ಈ ತರಹ ಸಣ್ಣದಾಗಿ ಕಟ್ ಮಾಡ್ಕೊಳ್ತಿದ್ದೀನಿ. ಸ್ಟಫಿಂಗಿಗೆ ಇದು ಚೆನ್ನಾಗಿ ಮಿಕ್ಸ್ ಆಗುತ್ತೆ. ಇದಾದ್ಮೇಲೆ ಬೇಯಿಸಿಟ್ಟಂತಹ ಆಲೂಗೆಡ್ಡೆಯನ್ನು ಸ್ಮ್ಯಾಶ್ ಮಾಡ್ಕೊಳ್ತಿದ್ದೀನಿ. ಇದು ಗಂಟು ಗಂಟು ಇರಬಾರ್ದು. ಚೆನ್ನಾಗಿ ಈ ಥರ ಮಿದ್ದಿ ಮಿದ್ದಿ ಸ್ಮ್ಯಾಶ್ ಮಾಡ್ಕೊಳ್ತಿದ್ದೀನಿ. ಸ್ಮ್ಯಾಶ್ ಮಾಡಿರೋ ಆಲೂಗೆಡ್ಡೆಗೆ ನಾನು ಜೀರಿಗೆ ಪುಡಿನೂ ಕೂಡ ಹಾಕೋತಾ ಇದ್ದೀನಿ. ಹಾಗೆ ಫ್ರೈ ಮಾಡಿಟ್ಟಿದ್ದ ಈರುಳ್ಳಿ ಕೂಡ ಹಾಕ್ಕೊಂಡೆ. ನೆಕ್ಸ್ಟು ಶೇಂಗಾನೂ ಕೂಡ ಹಾಕ್ಕೊಂಡು ಈರುಳ್ಳಿ ಸೊಪ್ಪು ಸಣ್ಣದಾಗಿ ಕಟ್ ಮಾಡಿರೋ ಈರುಳ್ಳಿ ಸೊಪ್ಪು ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಇದನ್ನೆಲ್ಲ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋತಿದ್ದೀನಿ. ಇದು ಚೆನ್ನಾಗಿ ಮಿಕ್ಸ್ ಆದ ನಂತರ ನಾನಿಲ್ಲಿ ಸ್ವಲ್ಪ ಅರಿಶಿನ ಅಂದರೆ ಒಂದು 2 ಚಿಟಿಕೆ ಆಗುವಷ್ಟು ಅರಿಶಿನನೂ ಕೂಡ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ನೋಡಿ ಇವಾಗ ಇದು ಮಿಕ್ಸ್ ಆಗಿದೆ, ಎತ್ತಿಟ್ಕೋತೀನಿ. ನಂತರ ತುಂಬ ಇಂಪಾರ್ಟೆಂಟ್ ಅಂತ ಅಂದರೆ ನಮ್ಮ ಬಜ್ಜಿ ಮೆಣಸಿನ್ಕಾಯಿನ ಕಟ್ ಮಾಡ್ಕೊಳ್ಳೋದು. ಇಲ್ಲಿವರೆಗೂ ಎಲ್ಲವೂ ಮಾಮೂಲಿ ಅಂತೆ ಇದೆ. ಆದರೆ ಈಗಿರೋದು ಟ್ವಿಸ್ಟ್. ಅದೇನಂದರೆ ಬಜ್ಜಿ ಮೆಣಸಿನ್ಕಾಯಿನ 2 ಹೋಳು ಮಾಡಿ ಅದರೊಳಗಡೆ ಇರೋ ಬೀಜ ಮತ್ತು ದಂಟು ಎರಡನ್ನೂ ರಿಮೂವ್ ಮಾಡ್ಕೋಬೇಕು. ನೋಡಿ ಇವಾಗ ಈ ಥರ ಒಂದು ಚಿಕ್ಕ ನೈಫ್ ಸಹಾಯದಿಂದ ಒಳಗಡೆ ಇರೋ ಬೀಜ ದಂಟನ್ನು ರಿಮೂವ್ ಮಾಡ್ಕೊಳ್ತಾ ಇದ್ದೀನಿ. ನಿಧಾನವಾಗಿ ನೈಫ್ನ ತಿರುಗಿಸ್ಬೇಕು. ಆಟೋಮೆಟಿಕ್ ರಿಮೂವ್ ಆಗುತ್ತೆ. ಇಲ್ಲ ಅಂದರೆ ಬಜ್ಜಿ ಮೆಣಸಿನ್ಕಾಯಿ ಕಟ್ಟಾಗೋ ಚಾನ್ಸಸ್ ಇರುತ್ತೆ. ಇವಾಗ ನೀವು ನೋಡ್ಬೋದು ಎಲ್ಲ ಮೆಣಸಿನ್ಕಾಯಿನೂ ಇದೇ ಥರ ಬೀಜ ತೆಗೆದಿಟ್ಕೊಂಡಿದ್ದೀನಿ. ಈಗ ಸ್ಟಫಿಂಗ್ನ ಸಮಯ. ಈ ಥರ ಒಂದೊಂದಾಗಿ ಸ್ಟಫಿಂಗ್ನ ಮಾಡಿರಿ. ಈ ಒಂದು ಕಡ್ಡಿ ಸಹಾಯದಿಂದ ಅಥವಾ ಒಂದು ಚಿಕ್ಕ ಸ್ಪೂನ್ ಸಹಾಯದಿಂದ ಸ್ಟಫ್ ಮಾಡ್ಕೋಬೇಕು. ಪ್ರಾಪರ್ ಸ್ಟಫಿಂಗ್ ಆಗಬೇಕು. ಅರ್ಧಂಬರ್ಧಂ ಸ್ಟಫಿಂಗ್ ಆಗಬಾರ್ದು. ಯಾಕೆ ಅಂದರೆ ಈ ಮೆಣಸಿನ್ಕಾಯಿ ಬಜ್ಜಿಯಲ್ಲಿ ಸ್ಟಫಿಂಗು ತುಂಬ ಹೈಲೈಟ್ ಆಗಿರುತ್ತೆ. ನೋಡಿ ಈ ಥರ ಕಡ್ಡಿ ಸಹಾಯದಿಂದ ಕೂಡ ನಾವು ಸ್ಟಫಿಂಗ್ ಮಾಡ್ಕೋಬೋದು. ಇಲ್ಲ ಅಂದರೆ ಒಂದು ಸ್ಪೂನ್ ಸಹಾಯದಿಂದ ಕೂಡ ಈ ಥರ ಮೆಣಸಿನ್ಕಾಯಿ ಒಳಗಡೆ ಸ್ಟಫಿಂಗ್ನ ಫಿಲ್ ಮಾಡ್ಕೋಬೋದು. ನೋಡಿ ಈ ಥರ ನಿಧಾನಕ್ಕೆ ಸ್ಟಫ್ ಮಾಡ್ಕೋಬೇಕಾಗುತ್ತೆ. ಮೆಣಸಿನ್ಕಾಯಿ ಕಟ್ಟಾದರೆ ಸ್ಟಫಿಂಗ್ ಎಲ್ಲ ಹೊರಗಡೆ ಬರೋ ಚಾನ್ಸಸ್ ಇರುತ್ತೆ. ನೋಡಿ ಇವಾಗ ಈ ಥರ ಸ್ಲೋ ಆಗಿ ನೀಟಾಗಿ ಸ್ಟಫ್ ಮಾಡ್ಕೋಬೇಕು. ನೆಕ್ಸ್ಟು ನಾನು ಒಂದು ಬೌಲ್ ಇಟ್ಕೊಂಡಿದ್ದೀನಿ. ಇವಾಗ ಬಜ್ಜಿಗೆ ಬ್ಯಾಟರ್ ರೆಡಿ ಮಾಡ್ಕೋತೀನಿ. ನಾನಿಲ್ಲಿ 1 ಕಪ್ಪು ಕಡಲೆ ಹಿಟ್ಟನ್ನ ಬೌಲ್ಗೆ ಹಾಕ್ಕೊಳ್ತಿದ್ದೀನಿ. ಅರ್ಧ ಕಪ್ಪು ಅಕ್ಕಿ ಹಿಟ್ಟು, 1 ಚಮಚ ಅರಿಶಿಣದ ಪುಡಿ ಹಾಗೂ ರುಚಿಗೆ ತಕ್ಕಷ್ಟು ಉಪ್ಪು, ಚಿಟಿಕೆ ಸೋಡಾ ಇದನ್ನೆಲ್ಲ ಸೇರಿಸ್ಕೊಂಡು ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ತಿದ್ದೀನಿ. ನೋಡಿ ಬ್ಯಾಟರ್ ಅದನ್ನು ನೋಡಿಕೊಂಡು ಹಾಕೋಬೇಕು. ಒಂದೇ ಸರಿ ನೀರು ಹಾಕ್ಕೊಂಡ್ರೆ ತೆಳು ಆಗೋ ಚಾನ್ಸಸ್ ಇರುತ್ತೆ. ಆವಾಗ ಬಜ್ಜಿ ಮೆಣಸಿನ್ಕಾಯಿ ಮೇಲೆ ಈ ಬ್ಯಾಟರ್ ಅಂಟ್ಕೊಳ್ಳಲ್ಲ. ಸೊ ಹಾಗಾಗಿ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಬ್ಯಾಟರ್ ರೆಡಿ ಮಾಡ್ಕೋಬೇಕು. ನೋಡಿ ಇವಾಗ ಈ ಕನ್ಸಿಸ್ಟೆನ್ಸಿ ಬಂದರೆ ಸಾಕು. ಜಾಸ್ತಿ ತೆಳು ಆಗಬಾರ್ದು, ಬಹಳ ಗಟ್ಟಿನೂ ಆಗಬಾರ್ದು. ನೋಡಿ ಇವಾಗ ಇದು ಫ್ರೈ ಆಗೋಕ್ಕೆ ರೆಡಿಯಾಗಿದೆ. ನಾನು ಬಾಣಲಿಗೆ ಎಣ್ಣೆ ಹಾಕ್ಕೊಂಡು ಕಾಯಕ್ಕಿಟ್ಟಿದ್ದೀನಿ. ಅದರಲ್ಲಿ ಸ್ಟಫಿಂಗ್ ಮಾಡ್ಕೊಂಡಿರೋ ಮೆಣಸಿನ್ಕಾಯಿನ ಒಂದೊಂದಾಗಿ ಬಿಡ್ತಾ ಫ್ರೈ ಮಾಡ್ಕೊಳ್ತೀನಿ. ನಿಜವಾಗ್ಲೂ ನಮ್ಮ ಸ್ಟಫಿಂಗ್ ತುಂಬ ಟೇಸ್ಟಿಯಾಗಿದೆ.
ಈ ಮೆಣಸಿನ್ಕಾಯಿ ಬಜ್ಜಿ ತಿನ್ಬೇಕಾದಾಗ ಸ್ಟಫಿಂಗು ಬಾಯಿಗೆ ಸಿಗ್ತಾ ಇದ್ರೆ ಅದ್ರ ಟೇಸ್ಟು ಸೂಪರಾಗಿರುತ್ತೆ. ನೀವು ಒಂದ್ಸಲ ಈ ರೆಸಿಪಿನ ಮನೇಲಿ ಟ್ರೈ ಮಾಡಿ. ನಿಮ್ಮ ಮನೆ ಮಂದಿಗೆಲ್ಲ ಹೊರಗಡೆ ಬಜ್ಜಿನ ಇಷ್ಟನೇ ಪಡೋದಿಲ್ಲ. ಮನೇಲೇ ಮಾಡಿಕೊಡು ಅಂತ ನಿಮ್ಮ ಹಿಂದೆ ಬಿದ್ದಿರ್ತಾರೆ. ಅಷ್ಟು ರುಚಿಯಾಗಿರುತ್ತೆ. ನೋಡಿ ಇವಾಗ ಇದು ಗೋಲ್ಡನ್ ಬ್ರೌನ್ ಬಂದಿದೆ. ಇವಾಗ ಇದನ್ನ ನಾನು ಸೈಡ್‌ಗೆ ಎತ್ತಿಟ್ಕೋತೀನಿ. ಇದೇ ಥರ ಎಲ್ಲ ಮೆಣಸಿನ್ಕಾಯಿನೂ ಕೂಡ ಬ್ಯಾಟರಲ್ಲಿ ಡಿಪ್ ಮಾಡಿ ಒಂದೊಂದಾಗಿ ಹಾಕಿ ಫ್ರೈ ಮಾಡ್ಕೊಳ್ತೀನಿ. ಗೋಲ್ಡನ್ ಬ್ರೌನ್ ಬರೋ ತನಕ ಮಧ್ಯಮ ಉರಿ ಅಂದರೆ ಮೀಡಿಯಮ್ ಫ್ಲೇಮ್‌ನಲ್ಲಿ ಇದನ್ನು ಬೇಯಿಸ್ಕೋಬೇಕಾಗುತ್ತೆ. ಹೈ ಫ್ಲೇಮ್‌ನಲ್ಲಿಟ್ಟರೆ ಮೇಲಿರೋ ಹಿಟ್ಟೆಲ್ಲ ಬೇಗ ಸೀದೋದಂಗಾಗಿರುತ್ತೆ ಮತ್ತು ಒಳಗಡೆ ಏನು ಮೆಣಸಿನ್ಕಾಯಿ ಮತ್ತು ಜೊತೆ ಸ್ಟಫಿಂಗ್ ಇರುತ್ತಲ್ಲ ಅದು ಕೂಡ ಹಸಿ ಹಸಿಯಾಗಿ ಇರುತ್ತೆ. ಸೊ ಹಂಗಾಗಿ ನೋಡಿ ಮೀಡಿಯಮ್ ಉರಿನಲ್ಲಿ ಗೋಲ್ಡನ್ ಬ್ರೌನ್ ಬರೋ ತನಕ ಈ ಥರ ಫ್ರೈ ಮಾಡಿ ಎತ್ತಿಟ್ಕೋಬೇಕು. ನೋಡಿ ಇದು ಇವಾಗ ಆಗಿದೆ. ನಾನು ಇವಾಗ ಇದನ್ನು ಒಂದು ಬೌಲ್ಗೆ ಹಾಕ್ಕೊಳ್ತಿದ್ದೀನಿ. ಇದಕ್ಕೆ ನಾನಿಲ್ಲಿ 1/4 ಟೀ ಸ್ಪೂನು ಚಾಟ್ ಮಸಾಲ, 1/4 ಟೀ ಸ್ಪೂನು ಖಾರದ ಪುಡಿ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ. ನೋಡಿದ್ರಲ್ಲ ಎಷ್ಟು ಕ್ರಿಸ್ಪಿಯಾಗಿದೆ. ಹೊರಗಡೆ ಕ್ರಿಸ್ಪಿ, ಒಳಗಡೆ ಸ್ಮೂತ್ ಸ್ಟಫಿಂಗ್. ಆಹಾ! ಐ ಹೋಪ್ ಆದಷ್ಟು ಬೇಗ ನೀವು ಮಾಡಿಕೊಂಡು ತಿಂದು ಹೇಗಿದೆ ಅಂತ ಕಮೆಂಟ್ಸ್ ಮಾಡಿ. ನನ್ನ ಚಾನಲ್‌ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಹೀಗೆ ನನಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಬಾಯ್ ಬಾಯ್.